ರೇಣುಕಾಸ್ವಾಮಿ ಹತ್ಯೆ ನಡೆದಿದ್ದಂತಹ ಶೆಡ್ ಮಾಲೀಕರಿಗೆ ಈಗ ಶಾಕ್ ಆಗಿದೆ. ಪಟ್ಟಣಗೆರೆ ಶೆಡ್ ಮಾಲೀಕರಿಗೂ ಕೂಡ ಪಾಲಿಕೆ ಈಗ ನೋಟಿಸ್ ಕೊಟ್ಟಿದೆ. 2008ರಿಂದ ಪಾಲಿಕೆಗೆ ಶೆಡ್ನ ಆಸ್ತಿ ತೆರಿಗೆ ಪಾವತಿ ಆಗಿಲ್ವಂತೆ ನೋಡಿ ಇದು. ಹೀಗಾಗಿ ಕೆ ಜಯಣ್ಣಗೆ ನೋಟಿಸ್ ಜಾರಿ ಮಾಡಿದೆ ಈಗ ಬಿಬಿಎಂಪಿ. ಆರ್ ನಗರ ವಲಯ ಸಹಾಯಕ ಕಂದಾಯ ಅಧಿಕಾರಿ ನೋಟಿಸ್ ಕೊಟ್ಟಿರೋದು. 2008ರಿಂದ ಈ ಸ್ವತ್ತಿಗೆ ಪಾವತಿನೇ ಆಗಿಲ್ಲ. ಇವರು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ. ಸ್ವತ್ತಿನ ದಾಖಲೆ, ಆಸ್ತಿ ತೆರಿಗೆ ದಾಖಲೆ ಸಲ್ಲಿಸಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ 15 ದಿನಗಳ ಒಳಗಡೆ ದಾಖಲೆ ಕೊಡಬೇಕು. ಜೊತೆಗೆ ಯಾಕೆ ಇಷ್ಟು ವರ್ಷಗಳ ಕಾಲ ನೀವು ಸಲ್ಲಿಸಿಲ್ಲ ಅಂತ ಹೇಳಿ ಕಾರಣ ಕೂಡ ಕೊಡುವಂತೆ ಈಗ ನೋಟಿಸ್ನಲ್ಲಿ ಹೇಳಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆ ಮತ್ತು ಹತ್ಯೆ ನಡೆದಂಥ ಒಂದು ಸ್ಥಳ ಇದು. ಆ ಶೆಡ್ನಲ್ಲಿ ವಾಹನಗಳನ್ನು ಜಪ್ತಿ ಮಾಡ್ಕೊಂಡು ಬಂದು ಇರಿಸ್ತಾ ಇದ್ರು. ಅಲ್ಲಿ ನೋಡಿ, ಅಲ್ಲಿ ಒಂದು ವಿಂಡೋದಲ್ಲಿ ತಾವು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಅಲ್ಲಿದ್ದಂಥ ಒಂದು 2-3 ಮನೆಗಳು ಅಲ್ಲೇನೇ ರೇಣುಕಾಸ್ವಾಮಿಯನ್ನು ಕೂಡ ಹಾಕಿದ್ರು. ಅಲ್ಲಿ ಹಲ್ಲೆ ಮಾಡಿದರೆ ಹತ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ವಿಚಾರ. ಇದೇ ಒಂದು ಶೆಡ್ನಲ್ಲಿ ಈ ಹಿಂದೆಯೂ ಕೂಡ ಸಾಕಷ್ಟು ಜನರನ್ನ ಕರೆಸೋದು, ಹೊಡೆಯೋದು ಆಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿವೆ. ಈ ಶೆಡ್ಡನ್ನು ಆ ರೀತಿಯಾಗಿ ಬಳಸ್ಕೊಳ್ತಾ ಇದ್ರು ಅಂಥೇಳಿ ಈಗ ಜಯಣ್ಣಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಪಟ್ಟಣಗೆರೆ ಜಯಣ್ಣ ಇದರ ಮಾಲೀಕರು. ನೋಡಿ, ನೋಟಿಸ್ನ ಪ್ರತಿ ಕೂಡ TV9ಗೆ ಲಭ್ಯವಾಗಿದೆ. ಅದರಲ್ಲಿ ಬಿಬಿಎಂಪಿ ಸಹಾಯಕ ಅಧಿಕಾರಿ ಕಳಿಸಿರುವಂಥ ಒಂದು ನೋಟಿಸ್ ಇದು. ಆರ್ ನಗರ ವಲಯ ಸಹಾಯಕ ಕಂದಾಯ ಅಧಿಕಾರಿ ನೋಟಿಸನ್ನು ಕೊಟ್ಟಿದ್ದಾರೆ. 2008ರಿಂದ ಇದಕ್ಕೆ ತೆರಿಗೆಯನ್ನೇ ಕಟ್ಟಿಲ್ವಂತೆ. ಹಾಗಾದರೆ 2008ರಿಂದ ಇಲ್ಲಿವರೆಗೂ ಕೂಡ ನೋಟಿಸನ್ನು ಕೊಟ್ಟೇ ಇಲ್ವಾ? ಯಾಕೆ ಬಿಬಿಎಂಪಿ ಇದುವರೆಗೂ ಕೂಡ ಈ ಕಡೆ ಗಮನ ಹರಿಸಿರಲಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಈಗ ಬಿಬಿಎಂಪಿಯಿಂದ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು 15 ದಿನಗಳ ಒಳಗಾಗಿ ಇದಕ್ಕೆ ಉತ್ತರಿಸಬೇಕು, ಕಾರಣ ಕೊಡಬೇಕು ಅಂತಲೂ ಕೂಡ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ರಾಜರಾಜೇಶ್ವರಿ ನಗರ ವಲಯ ಸಹಾಯಕ ಕಂದಾಯಾಧಿಕಾರಿ ಕೊಟ್ಟಿರುವಂಥ ನೋಟಿಸ್ ಇದು. ಇನ್ನು ಆಗಲೇ ಮಾತಾಡ್ತಾ ಇದ್ವಿ, ಕ್ಯಾಬಿನೆಟ್ನಲ್ಲಿ ಸಿಎಂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು. ಸ್ವತಃ ಸಿಎಂ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದಿಗ್ಭ್ರಾಂತರಾಗಿ ಮಾತಾಡಿದಾರಂತೆ. ಹೀಗೂ ಕೂಡ ಒಬ್ಬ ವ್ಯಕ್ತಿಯನ್ನು ಸಾಯಿಸೋದಕ್ಕೆ ಸಾಧ್ಯನಾ? ಇಷ್ಟೊಂದು ಹೀನವಾಗಿ ವರ್ತಿಸಿದಾರಲ್ಲ ಅನ್ನುವಂಥದ್ರ ಬಗ್ಗೆ ಸ್ವತಃ ಸಿಎಂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ತಾಕೀತು ಮಾಡಿದ್ದಾರೆ. ಯಾರೂ ಕೂಡ ಈ ಪ್ರಕರಣದಲ್ಲಿ ವಿನಾಕಾರಣ ಮಾತಾಡಿ ನೀವು ಸಿಕ್ಕಾಕೊಳ್ಳುವಂಥ ಒಂದು ಕೆಲಸಕ್ಕೆ ಹೋಗಬೇಡಿ. ಯಾರೂ ಇದ್ರ ಬಗ್ಗೆ ಬಂದು ಒತ್ತಡವನ್ನು ಹೇರುವಂಥದ್ದಾಗಲಿ, ನನ್ನ ಬಳಿ ಮಾತಾಡುವಂಥದ್ದಾಗಲಿ ಅಥವಾ ಪೊಲೀಸರ ಮೇಲೆ ಒತ್ತಡ ಹೇರುವಂಥದ್ದಾಗಲಿ ಇದು ಯಾವುದೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ವಿನಾಕಾರಣ ಸುಮ್ಮನೆ ಮಾತಾಡಿ ವಿಚಾರಗಳನ್ನು 1ಕ್ಕೆ 2, 2ಕ್ಕೆ 3 ಆಗೋದು ಬೇಡ. ಪರಾನೂ ಮಾತಾಡಬೇಡಿ, ವಿರೋಧನೂ ಮಾತಾಡಬೇಡಿ ಅಂಥೇಳಿ ಸಿಎಂ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ತಾಕೀತನ್ನು ಮಾಡಿದ್ದಾರೆ. ಕಾನೂನು ತನ್ನ ಪ್ರಕಾರ ಕೆಲಸವನ್ನು ಮಾಡ್ತಾ ಇದೆ, ಪೊಲೀಸರು ತನ್ನ ಪ್ರಕಾರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಪಾಡಿಗೆ ಕೆಲಸಗಳನ್ನು ಮಾಡಲಿ. ನೀವು ಯಾರೂ ಕೂಡ ಇದ್ರ ಬಗ್ಗೆ ಉಸಾಬ್ರಿಯನ್ನು ಹೊರೋದಕ್ಕೆ ಹೋಗಬೇಡಿ. ಸುಮ್ಮನೆ ಹೋಗಿ ಪ್ರೆಷರ್ ಹಾಕುವಂಥದ್ದು ಅಥವಾ ಏನೋ ಮಾತಾಡುವಂಥದ್ದು, ನನ್ನ ಬಳಿ ಬಂದು ಮಾತಾಡುವಂಥದ್ದು ಇದೆಲ್ಲವೂ ಕೂಡ ಬೇಡ ಅಂಥೇಳಿ ತಾಕೀತನ್ನು ಮಾಡಿದ್ದಾರೆ.